ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋ ಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ದೇವರ ವಿಭೂತಿ ರೂಪಗಳು ಅಂದ್ರೆ ದೇವರು ಎಲ್ಲಾ ವಸ್ತುಗಳು, ಒಂದೊಂದು ವಸ್ತು ಒಂದೊಂದು ಇಟ್ಸ್ ಡಿಫ್ರೆಂಟ್, ವಿಲಕ್ಷಣವಾಗೇ ಇರುತ್ತೆ. ನೋ ಟೂ ಥಿಂಗ್ಸ್ ಆರ್ ಅಲೈಕ್ ಎಕ್ಸಿಸ್ಟೆನ್ಸ್ ಅಲ್ಲಿ, ಒಂದು ಹೋದ್ರೆ ಒಂದು ಇದ್ದೇ ಇರುತ್ತೆ. ಈವನ್ ಐಡೆಂಟಿಕಲ್ ಥಿಂಗ್ಸ್ ಆಯಾ ವಸ್ತುಗಳಲ್ಲಿ ಆಯಾ ವ್ಯಕ್ತಿಗಳಲ್ಲಿ ಆ ವ್ಯಕ್ತಿ ವಸ್ತು ಅದು ಅದು ತಾನೇ ಹಾಗಿರೋದು ಅಂದ್ರೆ ಯಾವ ಸ್ಥಾನಮಾನದಲ್ಲಿ ಇದೆಯೋ ಅದನ್ನ ದೇವರೇ ಆ ಒಂದು ಶಕ್ತಿ ಸಾಮರ್ಥ್ಯವನ್ನ ಅವನೇ ಕೊಡುತ್ತಾನೆ ಆ ವಸ್ತುಗೆ, ವ್ಯಕ್ತಿಗೆ ಅಂತ ಹೇಳುತ್ತಾ ವ್ಯಕ್ತಿಗಳಲ್ಲಿ ವಸ್ತುಗಳಲ್ಲಿ ಇರೋದನ್ನ ಹೇಳಿ ನೆಕ್ಸ್ಟ್ 29th ಅಂತ ನೋಡಿದೀವಿ. 29, 30, 31 3 ಪದ್ಯಗಳಲ್ಲಿ 4 ಜಾತಿಗಳ ಆ ಜಾತಿ ಅಂದ್ರೆ ಎಲ್ಲವೂ ಕರ್ಮಗಳೆಲ್ಲ ಆಗ್ತಾ ಇಲ್ಲ, ನಮ್ಮಿಂದ ಎಲ್ಲ ಕರ್ಮ ಆಗತ್ತೆ. ಇದು ಸರಿ ತಪ್ಪು ಧರ್ಮದ ಜ್ಞಾನ ಆಗತ್ತೆ. ಹೊಟ್ಟೆ ಬಾಡಿಗೆ ನಾವು ಮಾಡುವಂತ ಆ ವ್ಯವಹಾರಗಳು, ನಾವು ಮಾಡುವಂತ ಕೆಲಸಗಳು ಎಲ್ಲವೂ ನಡೀತಾ ಇದೆ. ಅಂದ್ರೆ ಅದನ್ನ ನಡೆಸುವರು ದೇವರು ಹೇಗೆ ಅದನ್ನ ಮಾಡುತ್ತಾನೆ? ನಮ್ಮಲ್ಲಿ ನಮ್ಮಲ್ಲಿ ಏನೋ ವಾಕ್ಶಕ್ತಿ ಇರ್ಬೋದು, ಅಥವಾ ನಮ್ಗೆ ಏನಾದ್ರು ಕಾಮರ್ಸ್ಲಿ ಇರ್ಬೋದು, ಇನ್ನೊಂದಲ್ಲಿ ಇರ್ಬೋದು. ಒಂದೊಂದು ವಿಶೇಷ, ಒಂದೊಂದು ಗ್ರೂಪ್ಲಿ ಒಂದೊಂದು ಸ್ಥಾನಮಾನ ಇರುತ್ತ. ಅಂದರೆ ದೇವರು ಮಾಡಿಸ್ತಾನೆ, ದೇವರೇ ನಿಂತು ಮಾಡಿಸ್ತಾನೆ. ಅದು ಹೇಗೆ ಮಾಡಿಸ್ತಾನಂದ್ರೆ ನಮ್ಮ ಒಳಗೆ ನಮಗೆ ಕಣ್ಣಿಗೆ ಕಾಣದೆ ದೇವತಾ ಶಕ್ತಿಗಳಿದೆ. ಈ ದೇವತಾ ಶಕ್ತಿಗಳಿಗೇನು ಅವರವರಿಗೆ ತಕ್ಕಂತೆ ಅವರವರ ಪದವಿಯಲ್ಲಿ ಆಯಾ ಸಾಧನೆಗಳನ್ನ ಭಗವಂತ ಮಾಡಿಸ್ತಾನ ಅಂತ ಅದನ್ನ 3 ಪದ್ಯಗಳಲ್ಲಿ 4 ಜಾತಿ, ಬೇಸಿಕಲಿ 4 ಜಾತಿ. ಮತ್ತು ಉಳಿದುದೆಲ್ಲ ಏನಾಯ್ತು ಅಂತ ನಮ್ಗೆ ಪ್ರಶ್ನೆ ಬರುತ್ತೆ. ಪ್ರಪಂಚದಲ್ಲಿ ನಮ್ಮ ಊರ್ಲಿ 4 ಜಾತಿ, ಇವಾಗ ಅದು ಹೇಳಕ್ಕೇನೋ ಭಯ. ಅಂದ್ರೆ ಅದು ಸ್ವಭಾವಕ್ಕೆ ಅನುಗುಣವಾಗಿ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ವಿ ಡೋಂಟ್ ಚೂಸ್ ಇಟ್, ಇಟ್ ಇಸ್ ಅ ಫ್ಯಾಕ್ಟ್. ಹಾಗೆ ಆ ಒಂದು ಜನ್ಮದಿಂದ ಬರುವಂಥದ್ದು ಜಾತಿ. ಅದಕ್ಕೆ ಹಿನ್ನೆಲೆಯಲ್ಲಿ ನಮ್ಮ ಮನುಷ್ಯರಲ್ಲಿ ಇರುವಂತ ಆ ವರ್ಣ ಸ್ವಭಾವದಲ್ಲೇ ಕೆಲವುದೆಲ್ಲ ಇರುತ್ತೆ, ಅದಕ್ಕೆ ತಕ್ಕಂತೆ ಬರುತ್ತೆ. ಅಂದ್ರೆ ಫಸ್ಟ್ ಬರುವ ಪ್ರಶ್ನೆ, ಒಂದೇ ದೇವರು ನಮ್ಮ ಊರು ನಮ್ಮ ಭಾರತದಲ್ಲಿ ಇರೋರಿಗೆ ಅದು ಕೆಲವರಿಗೆ ಮಾತ್ರವೇ 4 ವರ್ಣದವರಿಗೆ 4 ಜಾತಿದವರಿಗೆ, ಉಳಿದವರಿಗೆಲ್ಲ ಇಲ್ಲವಾ? ದೇವರು ಏನು ಮಾಡೋದಿಲ್ವಾ? ಅವರವರು ಕರ್ಮ ಮಾಡ್ತಾರೆ, ಅವರವರು ದೇವರನ್ನ ಪೂಜಾ ಪುನಸ್ಕಾರ ಎಲ್ಲ ಮಾಡ್ತಾರೆ, ಒಳ್ಳೆ ರೀತಿಯಿಂದ ನಡ್ಕೊಳ್ತಾರೆ, ಸಂಪಾದನೆ ಮಾಡ್ತಾರಲ್ಲ, ಅದಕ್ಕೆಲ್ಲ ಅದು ದೇವರು ನಮ್ಮ ದೇವರಲ್ಲ, ಬೇರೆ ದೇವರು ಇದ್ದಾರ? ಏನು ಕತೆ ಅಂದ್ರೆ ಇದು ನಮಗೆ ವಿಷ್ಣು ರಹಸ್ಯ ಇತ್ಯಾದಿಗಳಲ್ಲಿ ಬಂದಿರುವಂಥದ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರೇ ಉಲ್ಲೇಖ ಮಾಡಿದ್ದಾರೆ, ಮಹಾಭಾರತದಲ್ಲಿ ಬರುತ್ತಲ್ಲ. ಸೊ 4 ಮುಖ್ಯವಾಗಿರೋದು. ಈ 4ಅಲ್ಲಿ ನೀವು ತಗೊಂಡಾಗ ಏನಾಗತ್ತೆ? 4 ಅದರಲ್ಲಿ ಒಂದು ಬ್ರಾಹ್ಮಣನ ಮದುವೆ ಮಾಡ್ಕೊಳ್ಳೋದು, ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆ ಆದಿ ಕಾಲದಲ್ಲಿ ಇತ್ತು. ಆಮೇಲೆ ಎಲ್ಲ ಒಂದು ಕಲ್ತಿ ಆಗಲಿಕ್ಕೆ ಶುರು ಆದಾಗ ಇವರು ಇಂಟರ್ ಕ್ಯಾಸ್ಟ್ ತರ ಅದು ಬಂದಾಗ ಅದು ಏನಾಯ್ತು? ಅದು ಅವಾಗ 16 ಆಯ್ತಲ್ಲ ಬರೋದು. ಸೊ ಹಾಗೆ 4 ಜಾತಿಗಳು
ಕಾಂಬಿನೇಷನ್ ಹಾಕಿದ್ರೆ 4⁻², ಹಾಗಿದ್ರೆ 16 ಆಗ್ಬಿಡುತ್ತದೆ. ಆ 16 ಈ 4ಇಂದಲೇ ಬರಬೇಕು. ಸರಿ, ಆಮೇಲೆ ಏನು ಪಾಶ್ಚಾತ್ಯರು ಇವರೆಲ್ಲ ಅದರಲ್ಲೇ ಇಂಟರ್ ಬಂದ್ರೆ 4⁻³ ಬರುತ್ತೆ, 64 ಆಗುತ್ತೆ. ಆಮೇಲೆ 4⁻4 ಬಂದ್ರೆ 256. ಈಗ ಎಷ್ಟು ಬೇಕಾದ್ರೂ ಹಾಕ್ಬೋದು. ಒರಿಜಿನಲ್ ಆಗಿ ನಾಲ್ಕು ಅದರಲ್ಲಿ ಇರುವಂತ ಮಿಕ್ಸ್ಚರ್ ಅನೇಕ ರೀತಿಯಿಂದ ಅದು ಆಗತ್ತೆ. ಪ್ರತಿ ಒಂದಕ್ಕೇನು ಅಭಿಮಾನಿಗಳು ಇದ್ದಾರೆ. ಇದೆಲ್ಲ ಇದಕ್ಕೆ ಒಂದು ಚಾಪ್ಟರೇ ವಿಷ್ಣು ರಹಸ್ಯದಲ್ಲಿ ಇದೆ. ತುಂಬಾ ಕಾಂಪ್ಲಿಕೇಶನ್ ಬೇಡ ಅಂತೆ. ಇದು ಮೇನ್ ಆಗಿ ಇದು ತಿಳ್ಕೊಂಡು 4 ಜಾತಿ ಎಲ್ಲರಿಗೆ ಗೊತ್ತಿರೋದು. ಯಾಕೆ ನಮ್ಗೆ ಕೆಲಸ ಹೇಳಕ್ಕೆ ಸುಲಭವಾಗಿ ಇರುತ್ತಲ್ಲ. ಆ ಒಂದು ಬ್ರಾಹ್ಮಣ ಅಂದ್ರೆ ಅವನು ಒಂದೇ ಮಾಡ್ತಾನ, ಅವನು ಕೃಷಿ ಮಾಡೋದಿಲ್ಲ, ಗಾರ್ಡನಿಂಗ್ ಮಾಡೋದಿಲ್ವಾ, ಮಕ್ಕಳನ್ನ ತನ್ನ ಆಸ್ತಿ ಪಾಸ್ತಿಗಳನ್ನ ಸರಿಯಾಗಿ ಇಟ್ಟುಕೊಳ್ಳೋದಿಲ್ವಾ, ದೊಡ್ಡವರು ಬಂದ ಸೇವೆ ಮಾಡೋದಿಲ್ವಾ, ಎಲ್ಲವೂ ಮಾಡ್ತಾನಲ್ಲ. ಮುಖ್ಯವಾಗಿ ಅವನಲ್ಲಿ ಇರುವಂತ ಎದ್ದು ತೋರಿಸುವ ಗುಣ ಅಂತ. ಸೊ ಹೀಗೆ ನಾವು ಮಾಡಿದ ಬ್ರಾಹ್ಮಣರಲ್ಲಿ ಇತ್ಯಾದಿ ನೋಡಿದ್ದೀವಿ. 29th ಪದ್ಯದಲ್ಲಿ. ಕ್ಷತ್ರಿಯರಲ್ಲಿ ಏನು, ಇವಾಗ ಕ್ಷತ್ರಿಯರು ಅಂತ ಇಲ್ಲ, ಯಾರು ತುಂಬಾ ವಿರಳ. ಕ್ಷತ್ರಿಯರಲ್ಲಿ ಏನು ಅಂದ್ರೆ ರಾಜ್ಯ ನಿರ್ವಹಣೆ ಮಾಡೋದು, ಅದೆಲ್ಲ ಅವರ ದೇಶಪಾಲನೆ ಇತ್ಯಾದಿ ಅವ್ರು ಮಾಡ್ತಾ ಇದ್ದು, ಅದು ಮುಖ್ಯ. ಅಂದ ಮಾತ್ರಕ್ಕೆ ಅವ್ರಿಗೆ ಜ್ಞಾನವೇ ಬೇಡ, ದೇವ್ರದೇ ಬೇಡ ಅಂತ ಹೇಳಕ್ಕಾಗುತ್ತಾ? ಅರ್ಜುನ ಕೃಷ್ಣ ಉಪದೇಶ ಮಾಡಿದ, ಅರ್ಜುನ ಉಪದೇಶ ಕೇಳಿದ. ಸೊ ಕ್ಷತ್ರಿಯರಿಗೆ ಇತ್ತಲ್ಲ, ಕುಂತಿ ಕ್ಷತ್ರಿಯ ಸ್ತ್ರೀ, ಕೃಷ್ಣನಿಗೆ ತುಂಬಾ ಪ್ರಿಯ. ಸೊ ಹೀಗೆ ಅವರಲ್ಲೇನೆ ಉಳಿದದ್ದು ಎಲ್ಲವೂ ಇತ್ತಲ್ಲ, ಧರ್ಮಗಳು ಎಲ್ಲವೂ ಇತ್ತು. ಅವರು ಅಧ್ಯಯನ ಮಾಡಿದ್ರು, ಅವರು ದೇಶವನ್ನ ರಕ್ಷಣೆ ಮಾಡೋದು ಒಂದಾದ್ರೆ ಮಾಡಿದ್ರು, ದೇವ ಪೂಜೆ ಮಾಡಿದ್ರು, ಎಲ್ಲವೂ ಮಾಡಿದ್ರು. ಆಕಳನ್ನ ಸಂರಕ್ಷಣೆ, ಆಕಳು ಇದೆಲ್ಲ ಉತ್ತರ ಇದು ಮಾಡಿದ ಅರ್ಜುನ ಮಾಡಿದ. ಸೊ ಎಲ್ಲರಿಗೇನು ಎಲ್ಲ ಧರ್ಮಗಳು ಇದನ್ನು ಒಂದು ಸ್ವಾಭಾವಿಕವಾಗಿ ಅವರಲ್ಲಿ ಎದ್ದು ಕಾಣುವಂಥದ್ದು ಅದು. ಆಮೇಲೆ ವೈಶ್ಯರು ಅಂದ್ರೆ ಗೋ ಸಂರಕ್ಷಣೆ ಅವರಿಗೆ ಬರುತ್ತೆ. ಗೋ ಸಂರಕ್ಷಣೆ, ಕೃಷಿ, ವ್ಯಾಪಾರ, ಇದು ಎಲ್ಲವೂ ಅವರಿಗೆ ಆಗುವಂತ ಮುಖ್ಯವಾದ ಧರ್ಮ. ಉಳಿದ ಧರ್ಮಗಳು ಇದ್ದೇ ಇದೆ ಅವರಿಗೆಲ್ಲಿ. ಬ್ರಾಹ್ಮಣರು ಇರ್ತಕ್ಕಂಥ ಅವರು ಸಂಧ್ಯಾವನ ಅವರೂ ಮಾಡ್ತಾರೆ, ಮಾಡಬೇಕು. ದೇವರು ಪೂಜೆ ಇರುತ್ತೆ. ಆಮೇಲೆ ಅವರೂ ರಕ್ಷಣೆ ಮಾಡ್ಕೋಬೇಕು. ತಮ್ಮ ಸೊತ್ತನ್ನ ವ್ಯಾಪಾರ ಮಾಡುವಾಗ ಅದನ್ನ ರಕ್ಷಣೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಅದು ಇದೆಲ್ಲ ಅವರಿಗೆ. ಸೊ ಹೀಗೆ ಒಬ್ಬೊಬ್ಬರೆಲ್ಲ ಅದು ಇರುತ್ತೆ ಅವರಿಗೆ. ಮತ್ತು ಸೇವೆ ಮಾಡೋದು ದೊಡ್ಡವರಿಗೆ, ಇದು ಎಲ್ಲರಿಗೇನೆ ಎಲ್ಲ. ಸೊ ಇದು 4 ಮೇನ್ ಆಗಿದೆ. ದಿಸ್ ಕವರ್ಸ್, ಇದು ಟೋಟಲಿ ಇಟ್ ಕವರ್ಸ್ ಅವರ್ ವೇ ಆಫ್ ಲೈಫ್, ಹೌ ವಿ ಲರ್ನ್, ಹೌ ವಿ ಅರ್ನ್, ಹೌ ವಿ ಲಿವ್ ಇನ್ ಅ ಸೊಸೈಟಿ. ಇದು ಎಲ್ಲವೂ ಇದು 4 ಹೇಳಿದ್ರೆ ಕವರ್ ಆಗತ್ತೆ. ಅದರಿಂದ ಬ್ರಾಂಚ್ ಮಾಡಿದಲ್ಲೇನು ಅದಕ್ಕೆ ತಕ್ಕದ ಈ ಡೀಟೇಲ್ಸ್ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ ಏನಿವೆ. ಸೊ ಇದು ಮುಖ್ಯವಾಗಿ ಇದನ್ನ ತಿಳಿಸಿ ಇಲ್ಲಿ ಯಾಕೆ ಇದು 4 ಇಟ್ಟುಕೊಂಡಿದ್ದಾರೆ ಅಂದ್ರೆ, ಇಲ್ಲಿ ಒಂದು ವೇದಗಳಲ್ಲಿ ಇರುವಂತ ದೇವರ ಇಲ್ಲಿ ಮುಖ್ಯ ಏನು ನಮ್ಗೆ ವಿಭೂತಿಯಿಂದ ದೇವರು ಮಾಡಿಸ್ತಾರೆ. ದೇವರು ವ್ಯಾಪ್ತಿ ವ್ಯಾಪಾರ ಹೇಗೆ ಮಾಡಿಸ್ತಾನೆ, ದೇವರ ಬಗ್ಗೆ ತಿಳ್ಕೊಳ್ಳೋದು. ಸೊ ಅದಕ್ಕೆ ಇದನ್ನ ಕೊಟ್ಟಿದ್ದಾರೆ. ಸೊ ಈ ಪದ್ಯ, ನೆಕ್ಸ್ಟ್ ಪದ್ಯ ಏನು ಬೇಸಿಕಲಿ ಇಟ್ ಸಮ್ಮರೈಸ್ ಮಾಡುತ್ತೆ. 29, 30, 31 ಕೊಟ್ಟದ್ದು ಇದನ್ನ ಸಮ್ಮರೈಸ್ ಮಾಡುತ್ತೆ. ಸೊ ಈ ಪದ್ಯ ಹೀಗಿದೆ: ವೀತ ಭಯ ನಾರಾಯಣನ ಚತುಷ್ಪಾದುತಾನೆಂದೆನಿಸಿ ತತ್ತದ್ ಜಾತಿ ಧರ್ಮ ಸುಕರ್ಮಗಳ ಮಾಡಿಸುತ್ತ ಚೇತನರ ಒಳ ಹೊರಗೆ ಓತ ಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತ್ತಿಹನು ಅಂತ ಸಮ್ಮರೈಸ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ವೀತ ಭಯ ಅಂದ್ರೆ ಭಯ ಇಲ್ಲದೆ ಇರೋನು, ಭಯ ಇಲ್ಲದೆ ಇರುವನು ನಾರಾಯಣ. ಸೊ ಯಾರವನು? ನಾರಾಯಣ. ಅಂದ್ರೆ ಅವನಿಗೆ ಭಯ ಇಲ್ಲ. ಏನಾಗ್ಬೇಕು ನಮಗೆ? ದೇವರಿಗೆ ಭಯ ಇಲ್ಲ ಅಂತ ಹೇಳೋ ಮೂಲಕವಾಗ ನಮಗೆ ಏನಾಗ್ಬೇಕು ಅಂದ್ರೆ, ದೇವರಿಗೆ ಯಾಕೆ ಭಯ ಇಲ್ಲ? ಭಯ ಎಲ್ಲಿಂದ ಬರುತ್ತೆ? ಭಯ ಇರಬೇಕಂದ್ರೆ ಏನು? ನಮಗೆ ಸಮಾನರು ಯಾರನ್ನಾರು ಇರಬೇಕು, ಅವರು ನಮ್ಮನ್ನ ಹೊಡೆದು ಬಡದು ಮಾಡ್ತಾರಂತ ಹೇಳ್ಬೇಕು. ಅಥವಾ ನಮಗಿಂತ ಮೇಲೆ ಇರುವವರು, ನಮಗಿಂತ ಬಲಿಷ್ಠರಾದವರು ಯಾರನ್ನಾರು ಇರಬೇಕು. ಬಲಿಷ್ಠ ಅಂದ್ರೆ ಬಲಿಷ್ಠ ಎಂಬುದು ಈ ಕ್ರಿಮಿಗಳು ಇರ್ಬೋದು. ಕ್ರಿಮಿಯಿಂದ ಎಲ್ಲರೂ ಒದ್ದಾಡಿದ್ದೀವಿ. ಬಲಿಷ್ಠ ಅಂದ್ರೆ ಅದು ಕೊಡುವಂತ ರೋಗ ರುಜಿನಗಳು ಬಲಿಷ್ಠ, ನಮ್ಮಿಂದ ಅದನ್ನ ಎದುರಾಕ್ಲಿಕ್ಕೆ ಬರೋದಿಲ್ಲ.
ಸೊ ನಮಗಿಂತ ಬಲಿಷ್ಠವಾದಂತ ಒಂದು ವ್ಯಕ್ತಿ ಇರಬೇಕು, ಅಥವಾ ಸಮಾನರು ಇರಬಹುದು. ದೇವರಿಗೆ ಸಮ ಯಾರು ಇಲ್ಲ. ಸಮ ಯಾರು ಇಲ್ಲ ಅಂದ್ರೆ ಅವನಿಗೆ ಮೀರಿ ನಿಂತವ್ರು, ದೇವರನ್ನ ಕಂಟ್ರೋಲ್ ಮಾಡುವನು ಯಾರಿದ್ದಾರ? ಯಾರು ಇಲ್ಲ. ಅದಕ್ಕೆ ಅವನಿಗೆ ಭಯ ಇಲ್ಲ ಅಂತ ಹೀಗೆ ಹೇಳ್ಬೋದು. ದೇವರಿಗೆ ಭಯ ಅಂಬೋದೇ ಇಲ್ಲ. ಎಲ್ಲವೂ ಅವನ ಅಧೀನವಾಗಿದೆ, ಎಲ್ಲವನ್ನು ಅವನೇ ನೇಮಿಸ್ತಾನೆ. ಎಲ್ಲವನ್ನು ದೇವತೆಗಳು ನೋಡಿದ್ದೀವಿ, ಮನುಷ್ಯರು ಮಾತ್ರ ಅಲ್ಲ, ಅವರಲ್ಲಿ ಇರುವಂತಹ ದೇವತಾ ಶಕ್ತಿಯನ್ನು ಅವನು ವಾಸುದೇವ ರೂಪದಿಂದ ಬ್ರಾಹ್ಮಣ ಜಾತಿ ವರ್ಣಕ್ಕೆ ಅಭಿಮಾನಿಗಳಾದಂಥ ದೇವತೆಗಳನ್ನ, ಕ್ಷತ್ರಿಯ ಜಾತಿಗೆ ಅಭಿಮಾನಿಯಾದಂಥ ದೇವತೆಗಳ ಮತ್ತು ವೈಶ್ಯ ಜಾತಿ, ಶೂದ್ರ ಜಾತಿ, ಈ 4 ತಗೊಂಡಾಗ ಇವರಲ್ಲಿ ಅವನು ವಾಸುದೇವನಾಗಿದ್ದಾನೆ ನೋಡಿದ್ದೀವಿ, ಸಂಕರ್ಷಣನಾಗಿದ್ದಾನೆ, ಪ್ರದ್ಯುಮ್ನಾಗಿದ್ದಾನೆ, ಅನಿರುದ್ಧ. 4 ಜಾತಿಯಲ್ಲಿ 4 ರೂಪದಿಂದ ಅವನಿದ್ದಾನೆ. ಇದನ್ನ ಈ 4 ಸೆಟ್ ಆಫ್ 4 ಇದನ್ನ ವ್ಯೂಹ ಅಂದ್ರೆ ಒಂದು ಕ್ಲಸ್ಟರ್, ಒಂದು ಗ್ರೂಪ್ ಅಂತ. ಸೊ ದಶಾವತಾರ ಅಂದ್ರೆ ದೇವರಿಗೆ 10 ಅವತಾರವ? ಇಲ್ಲ, ಅನಂತ ಅವತಾರದನು ಈ ಒಂದು ಮನ್ವಂತರದಲ್ಲಿ 10 ಅವತಾರಗಳಾಗಿ ತೋರಿಸಿದ್ದಾನೆ. ಸೊ ಈ 10ಅನ್ನ ನಾವು ಒಂದು ಗ್ರೂಪ್ ಅಂತ ಮಾಡ್ಕೊಳ್ತೀವಿ. ಇದನ್ನ ವ್ಯೂಹ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಭಯರಹಿತನಾದಂತ ನಾರಾಯಣ ಆ ಶಬ್ದದಿಂದಲೂ ಹೇಳ್ತಾರೆ. ನಾರಾಯಣ ಇದಕ್ಕೆ ಮುಂಚೆನೂ ನೋಡಿದ್ದೀವಿ. ನಾರಾಯಣ ಅಂದ್ರೆ ಅನೇಕ ಅರ್ಥಗಳಿರುತ್ತೆ. ಅದ್ರಲ್ಲಿ ಇಲ್ಲಿ ಮುಖ್ಯವಾಗಿ ಏನು? ನಾರಾಯಣ ಅಂದ್ರೆ ಇಲ್ಲಿ ಎಲ್ಲರಿಗೆ ನಾರ ಅಂದ್ರೆ ನಾರ ಅಂದ್ರೆ ಅನೇಕ ಮೀನಿಂಗ್. ದೋಷರಹಿತನಾದವನು, ಗುಣದಿಂದ ತುಂಬಿರುವವನು ಎಂಬುದು ಒಂದು ಸಾಮಾನ್ಯವಾದ ಅರ್ಥ ಆಗತ್ತೆ. ಮತ್ತು ನಾರ ಅಂದ್ರೆ ಆ ಒಂದು ಮನುಷ್ಯ, ನರ ಅಂತ ಹೇಳ್ತೀವಲ್ಲ, ನರನಿಗೆ ಸಂಬಂಧಪಟ್ಟದ್ದು ನಾರ ಆಗತ್ತೆ. ಆ ಮನುಷ್ಯರಿಗೆ ಆಶ್ರಯ, ಅದು ತಾನು ನೋಡಿದ್ವಿ. ಇಲ್ಲಿ ವಿವಕ್ಷಿತವಾದ ಅರ್ಥ ಏನು ಬಂತು? 3 ಪದ್ಯಗಳಲ್ಲಿ ಎಲ್ಲರಲ್ಲಿ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ಸೊ ಅವರಲ್ಲಿ ನಿಂತು ಅವನು ಮಾಡಿಸ್ತಾನೆ. ಎಲ್ಲರಲ್ಲಿ ನಾವು ನಿಂತು ದೇವರು ಆ ಕಾರ್ಯಗಳನ್ನ ಮಾಡಿಸ್ತಾನ. ಸೊ 4 ಜಾತಿಯಲ್ಲಿ ನಿಂತು ಇವನು ಕಾರ್ಯ ಮಾಡಿಸ್ತಾನೆ. ಅಂದ್ರೆ ಏನಾಯ್ತು? ಇವನು ಎಲ್ಲರಿಗೇನು ಆಶ್ರಯನಾಗಿ ಇದ್ದಾನೆ. ಸರಿ ಆಯ್ತು. ಮೋಕ್ಷಕ್ಕೆ ಹೋದ್ರ ಅಂದ್ರೆ ನಾರ ಅಂದ್ರೆ ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತ, ದೋಷ ಇಲ್ಲದೆ, ದೋಷದಿಂದ ದೋಷವನ್ನ ಕಳಚಿ ಮುಕ್ತಿಗೆ ಹೋದ ಆ ಜನಗಳು ಮುಕ್ತರು, ಅವರಿಗೇನೂ ಅವನೇ ಆಯ್ನ. ಅಂದ್ರೆ ಕಠೋಪನಿಷತ್ತಲ್ಲಿ ಬಂದಂತೆ ಇಲ್ಲಿ ಇರೋರಿಗೆ ಮಾತಲ್ಲ, ಅಲ್ಲಿ ಇರೋರ್ಗೇನು, ಸಂಸಾರದಲ್ಲಿ ಇರೋರ್ಗೆ, ಮುಕ್ತಿಯಲ್ಲಿ ಇರೋರ್ಗೆ ಎಲ್ಲರಿಗೇನು ಆಶ್ರಯ ಇವನೇ ಅಂಬುದು ನಾರಾಯಣ ಶಬ್ದದ ಅರ್ಥ ಆಗತ್ತೆ. ಇದು ಯಾಕೆ ಇದೆಲ್ಲ ನಮಗೆ ಬೇಕಾಗಿದೆ? ಸುಮ್ಮನೆ ನಾರಾಯಣ ಹೇಳೋಣವೇ ಅಂದ್ರೆ, ಗರುಡ ಪುರಾಣದಲ್ಲಿ ಹೇಳ್ತಾರಂತೆ, ದೇವರ ಹೆಸರುಗಳು ನಮ್ಮ ನಿಮ್ಮಂತೆ ಹೆಸರುಗಳಲ್ಲ. ಅದು ಅವನ ಆ ಗುಣವನ್ನ ತಿಳಿಸುವಂಥದ್ದು. ಸೊ ಹೀಗೆ ಒಂದು ಅರ್ಥ ತಿಳಿದು ಹೇಳಿದ್ರೆ ಬಹಳ ಪುಣ್ಯ ಬರುತ್ತಂತೆ. ಅದಕ್ಕೆ 1-2 ನಾವು ತಿಳ್ಕೋಬೇಕು. ದೇವರ ಗುಣ ಬರೀ ಹೆಸರಲ್ಲ, ನಮ್ಮ ತರ ಗುಣವನ್ನ ತಿಳ್ಕೋಬೇಕು ಅಂತ ಅದನ್ನ ವ್ಯಾಖ್ಯಾನಕಾರರು ಸೂಚನೆ ಮಾಡಿದ್ದಾರೆ. ಸೊ ಇವನು ದೇವರನ್ನ ಹೀಗೆ ತಿಳಿದಾಗ ಅವನು ಏನ್ ಮಾಡ್ತಾನೆ? ಅವನಿಗೆ ಭಯ ಇಲ್ಲ ಅಂತ ಅಂದ್ರೆ ಅವನು ಸರ್ವೋತ್ತಮ, ಅವನಿಗೆ ಸಮನಾದವರು ಯಾರು ಇಲ್ಲ, ಅವನಿಗೆ ಮಿಗಿಲಾದವರು ಯಾರು ಇಲ್ಲ ಅಂತ ತಿಳಿದಾಗ ಅವನು ಏನು ಮಾಡ್ತಾನೆ? ಯಾರವನು? ನಾರಾಯಣ. ನಮಗೆ ಅವನೇ ಆಶ್ರಯ. ಇಟ್ಸ್ ನಾಟ್ ಜಸ್ಟ್ ಅ ನೇಮ್, ಅವನು ನಮಗೆ ಆಶ್ರಯ. ಎಲ್ಲರೂ, ನನಗೆ ಮಾತ್ರ ಅಲ್ಲ, ಎಲ್ಲ ವರ್ಣದವರಿಗೇನು ಅವನೇ ಆಶ್ರಯ ಅಂತ ತಿಳಿದಾಗ ನಮಗೆ ಬರುವಂತ ಕಾಲಕ್ಕೆ ಬರುವಂತ ಭಯವನ್ನ ಹೋಗಲಾಡಿಸ್ತಾನೆ. ಅದೇ ಬೇಕಲ್ವಾ? ಬದುಕಿದ್ದೀವಿ ಅಂದ್ರೆ ಭಯದಿಂದ ಬದುಕಿರೋದು ಬದುಕೇ ಅಲ್ಲ. ಇದಾಗತ್ತೋ ಅದಾಗತ್ತೋ ಇಂಥ ಭಯ ಇದ್ರೆ ಏನೋ ಉಪಯೋಗವೇ ಇಲ್ಲ. ಅದಕ್ಕೆ ಭಯ ಹೋಗಬೇಕಂದ್ರೆ ಇವನು ನಾರಾಯಣ ಎಂಬ ಶಬ್ದವನ್ನು ಹೇಳಿದನೆ ಭಯ ಹೋಗತ್ತ. ಇವನು ಏನು ಮಾಡಿದ್ದಾನಂದ್ರೆ ಚತುಷ್ಪಾತ್,
ಚತುಷ್ಪಾತ್. ಚತುಷ್ಪಾತ್ ಅಂದ್ರೆ ಚತುಷ್ ಅಂದ್ರೆ ಗೊತ್ತು, 4, ಪಾತ್ ಅಂದ್ರೆ ಪಾದಗಳು, 4 ಕಾಲಿನವನು ದೇವಸ್ಥಾನ ನೋಡಿ. 4 ಕಾಲು. ಪಾದ ಅಂದ್ರೆ ಕಾಲು ಅಂತ ಮಾತ್ರ ಅರ್ಥ ಅಲ್ಲ. ಪಾದ ಅಂದ್ರೆ ಶ್ರೀಪಾದರು ಅಂದ್ರೆ ಸ್ವಾಮಿಗಳಿಗೆ ಕಾಲು ಇದೆ ಹಾಗ ಅರ್ಥ ಇಲ್ಲ, ಸ್ವರೂಪ ಅಂತ. ಚತುಷ್ಪಾದ ಅಂದ್ರೆ ಅವನು 4 ಸ್ವರೂಪ ಅಂದ್ರೆ ಅವನದ್ದೇ ಆದ 4. ಅದನ್ನೇ ನಾರಾಯಣನಿಂದ ಬಂದ ದೇವರದ್ದೇ, ಅಲ್ಲಿ ವ್ಯತ್ಯಾಸವೇ ಇಲ್ಲ. 4 ಅದು ವ್ಯೂಹ ಅಂತ ನೋಡಿದ್ದೀವಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಇರುವಂತ 4 ಕಾಲುಗಳು. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಚತುಷ್ಪಾತ್ 4 ಕಾಲಿನವನು ಅಂತ ಹೇಳಿದ್ದಾಗ ಇನ್ನೊಂದು ಸೂಚನೆ ಆಗತ್ತೆ. ಏನು ನಾವು ಹೇಳ್ತೀವಲ್ಲ, ಎಲ್ಲರಿಗೆ ಏನು ಬರುತ್ತೆ, ಓ ಬ್ರಾಹ್ಮಣ ಮುಖದಿಂದ ಬಂದ, ಮುಖ, ಬಾಯಿ, ತಲೆ ಶ್ರೇಷ್ಠವಾದದ್ದು, ತೋಳು ಓಕೆ, ಆಮೇಲೆ ತೊಡೆ ಓಕೆ, ಶೂದ್ರ ಕಾಲಿನಿಂದ ಬಂದ, ಎಂಥ ಇದು ಅಂದ್ರೆ ಜನರು ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ. ಯಾರು ನಿಮ್ಮ ಕಾಲು ಇಟ್ ಈಸ್ ಅ ಡರ್ಟಿ ಒನ್, ನಿಕೃಷ್ಟವಾದದ್ದು ನಮ್ಮ ಕಾಲು, ನಿಮ್ಮ ಕಾಲು. ದೇವರ ಪಾದಕ್ಕೆ ತಾನೇ ಅರ್ಚನೆ ಮಾಡ್ತೀವಿ, ದೇವರ ಪಾದವನ್ನ ತಾನೇ ಪೂಜೆ ಮಾಡ್ತೀವಿ, ಪಾದಕ್ಕೆ ತಾನೇ ಶರಣ ಅಂತೀವಿ, ಆ ಪಾದಕ್ಕೆ ಶರಣ ಹೋಗ್ತೀವಲ್ಲ ನಾವು. ಪಾದ, ದೇವರ ಪಾದ ದೇವರ ಕಣ್ಣಿನಿಂದ ಬೇರೆ ಇಲ್ಲ. ದೇವರಿಗೆ ನಮ್ಮ ತರ ಪಾರ್ಟ್ ಅಂತಿಲ್ಲ. ಇದು ನಮ್ಗೆ ಒಂದು ಚಿಂತನೆಗೆ ಅದು ಕೊಡ್ತಾರೆ ಹೊತ್ತು ದೇವರಲ್ಲಿ ವ್ಯತ್ಯಾಸವೇ ಇಲ್ಲ. ದೇವರ ಸಕ್ಕರೆ ಅಚ್ಚಿನಂತೆ ಅಂತ ಕೇಳ್ತಾರೆ. ಸಕ್ಕರೆ ಅಚ್ಚಿನಿಂದ ಒಂದು ವಿಗ್ರಹ ಮಾಡಿದ್ರೆ ಅದು ಪಾದ ಬೇರೆ, ತೋಳು ಬೇರೆ, ಬಾಯಿ ಬೇರೆ ಆಗತ್ತಾ? ಎಲ್ಲವೂ ಸಕ್ಕರೆಯಿಂದ ಮಾಡಿದ್ದೇ ತಾನೆ, ಅದಕ್ಕೊಂದು ಆಕಾರ. ಹಾಗೇನೆ ದೇವರದು. ಅದು ಹೇಳಿ ಎಲ್ಲವನ್ನೂ ಪಾದ ಅಂತ ಇಲ್ಲಿ ಸೂಚನೆ ಮಾಡಿದ್ದಾರೆ. 4 ಪಾದಗಳು. ಒಂದು ದೇವರ ಪೀಠ ನಾವು ಇಡ್ತೀವಲ್ಲ, ದೇವರನ್ನ ಪೂಜೆ ಮಾಡ್ಬೇಕಂದ್ರೆ ಪೀಠ ಇಡ್ತೀವಿ. ಆ ಪೀಠಕ್ಕೆ 4 ಕಾಲು, 4 ರೂಪ. ಹಾಗೆ 4 ಕಾಲು ಒಂದೇ ಸಮವಾಗಿರಬೇಕು, ಇದ್ದರನೇ ಅದು ಸರಿಯಾಗತ್ತೆ. ಸೊ ದೇವರು ಇಲ್ಲಿಂದ ತಿಳಿಯಬೇಕಾದ ವಿಷಯ ಏನು, ದೇವರು ಚತುಷ್ಪಾತ್ ಅಂತ ಅವನದ್ದೇ ಆದ, ದೇವರಿಂದ ಅದು ಸೆಪರೇಟ್ ಅಲ್ಲ, ದೇವರದ್ದೇ ಆದ 4 ರೂಪಗಳು. ಹೇಗೆ ಕೃಷ್ಣನಿಂದ ರಾಮ ಸೆಪರೇಟೇ ಅಲ್ಲ, ಒಂದೊಂದು ಕಾರ್ಯಕ್ಕೆ ಒಂದೊಂದು ಬಳಸ್ತಾನಷ್ಟೇ, ಅವನಲ್ಲಿ ವ್ಯತ್ಯಾಸ ಇಲ್ಲ. ಅವನೇ 4 ನಿಂತಿದ್ದಾನೆ ಅಂತ ತಿಳಿದಾಗ ಎಲ್ಲರನ್ನೂ ಗೌರವ ಮಾಡ್ತೀವಿ. ಗೌರವ ಎಲ್ಲರಿಗೇನು ಮಾಡಬೇಕು. ನಾವು ಬ್ರಾಹ್ಮಣರಿಗೆ ಮಾತ್ರ ಗೌರವ ಹೇಗೆ ಯಥಾಯೋಗ್ಯವಾಗಿ ಮಾಡೋದು, ಯಾರ್ಯಾರಿಗೆ ಹೇಗೆ ಗೌರವ ಮಾಡಬೇಕು ಹಾಗಾಗಿ. ಯಾಕೆ ಅವರಲ್ಲಿ ನಿಂತು ಆ ಕಾರ್ಯವನ್ನ, ಒಂದು ಒಳ್ಳೆ ಕ್ಷತ್ರಿಯನಲ್ಲಿ ನಿಂತು ಆ ದೇಶ ಸೇವೆ ಅದನ್ನ ಮಾಡುವ ಆ ಕ್ಷತ್ರಿಯನಲ್ಲಿ ದೇವರಿದ್ದಾನೆ ಅಂತ ತಿಳಿದು ಅದು ಅವನಿಗೆ ತಕ್ಕಂತೆ ಗೌರವ ಕೊಡಬೇಕು. ಬ್ರಾಹ್ಮಣನು ಅವನು ಬ್ರಾಹ್ಮಣ ಲಕ್ಷಣದಿಂದ ಆ ಒಂದು ದೇವರ ಚಿಂತನೆಯಲ್ಲಿ ನಿಂತು ಒಂದು ಸ್ಟ್ರೇಟ್ ಫಾರ್ವರ್ಡ್, ಆನೆಸ್ಟಿ, ಶೌಚ ಇತ್ಯಾದಿ ಕ್ವಾಲಿಟಿ, ದೇವ ದ್ವಿಜ ಗುರು ಪೂಜನಂ ಅಂತ ಹೇಳ್ತಾರೆ, ಇದೆಲ್ಲ ಮಾಡುವ ಬ್ರಾಹ್ಮಣ, ಅವನಲ್ಲಿ ದೇವರಿದ್ದಾನೆ ಅಂತ ಗೌರವ. ಈ ದೇವರಲ್ಲಿ ವ್ಯತ್ಯಾಸ ಇಲ್ಲ. ಶೂದ್ರ ಅವನು ಅವನ ಧರ್ಮಗಳನ್ನ, ವಿದುರ ನೋಡ್ತೀವಲ್ಲ, ವಿದುರನಲ್ಲಿ ಎಲ್ಲರೂ ಗೌರವ ಮಾಡ್ತಾ ಇದ್ರು. ಸೊ ಹೀಗೆ ಅದಕ್ಕೆ ಇಲ್ಲಿ ಚತುಷ್ಪಾದಂತ ಚಮತ್ಕಾರವನ್ನು ತೋರಿಸಿದ್ದಾರೆ. 4 ಕಾಲಗಳನ್ನಂತೆ 4 ಜಾತಿಗಳು, ಆ ಜಾತಿಯಲ್ಲಿ ನಿಂತು ಆಯಾ ಧರ್ಮಗಳನ್ನ ಅವರವರ ಕರ್ಮ ಅವರವರು ಮಾಡಬೇಕು. ಅದು ಏನು ಕರ್ಮ, ಆ ಧರ್ಮಗಳನ್ನ ತಿಳಿಸಿಕೊಡ, ಯಾವುದು ಹೇಗೆ ಮಾಡಬೇಕು ಅದಕ್ಕೆ ಚತುಷ್ಪಾದ ತಾನೆಂದು ಎನಿಸಿ ತತ್ತದ್ ಜಾತಿ ಧರ್ಮ ಸುಕರ್ಮಗಳನ್ನ, ಅಂದ್ರೆ ಆಯಾ ಜಾತಿಯಲ್ಲಿ ನೋಡಿದ್ದೀವಿ 29, 30, 31 ಅಲ್ಲಿ ನಿಂತು ಆಯಾ ಧರ್ಮಗಳು ಅವರವರಿಗೆ ಇರುವಂತ ವಿಷಯ ಧರ್ಮಗಳು, ಅಂದ್ರೆ ಅವರವರಲ್ಲಿ ಇರುವಂತ ವಿಶೇಷ ಧರ್ಮಗಳು. ಬ್ರಾಹ್ಮಣನಲ್ಲಿ ಇರುವಂತ ವಿಶೇಷ ಧರ್ಮ, ಕ್ಷತ್ರಿಯನಲ್ಲಿ ವಿಶೇಷ ಧರ್ಮ ಅಂದ್ರೆ ಎದ್ದು ಕಾಣಿಸುವಂತ ಕ್ವಾಲಿಟೀಸ್, ಕ್ಷತ್ರಿಯನಲ್ಲಿ, ಬ್ರಾಹ್ಮಣನಲ್ಲಿ, ವೈಶ್ಯನಲ್ಲಿ, ಶೂದ್ರನಲ್ಲಿ ಯಾವ ಕ್ವಾಲಿಟೀಸ್ ಇದೆ ಆ ಧರ್ಮಗಳನ್ನ, ಅದನ್ನ ಆ ಧರ್ಮದಿಂದ ಆ ಕರ್ಮಗಳು ಸುಕರ್ಮ, ಅದಕ್ಕೆ ಕರ್ಮ ಅಂತ ಹೇಳಿಲ್ಲ ನೋಡಿ,
ಸುಕರ್ಮ ಅಂತ ಸುಶಬ್ದವನ್ನ ಬಳಸಿದ್ದಾರೆ. ಸುಕರ್ಮ ಅಂದ್ರೆ ಏನು? ಸುಕರ್ಮ ಅವರವರಿಗೆ ಏನು ವಿಹಿತವಾದದ್ದು ಅದನ್ನು ಮಾಡಬೇಕು, ಉಳಿದದ್ದು ಮಾಡಬೇಕು. ಉಳಿದದ್ದು ಎಲ್ಲರೂ ಮಾಡ್ತಾರೆ, ದಿನಾಗ್ಲೂ ಮಾಡುವಂಥದ್ದು ಎಲ್ಲವೂ ಮಾಡ್ತೀವಿ. ಇದು ದೇವರು ಯಾಕೆ ಕರ್ಮ ಯಾವಾಗ ಸು ಅಂದ್ರೆ ಮಂಗಳ. ಯಾವಾಗ ಒಂದು ಕರ್ಮ ಮಂಗಳ ಆಗತ್ತೆ, ಒಂದು ಶೂದ್ರ ಮಾಡ್ತಾನೋ ಬ್ರಾಹ್ಮಣ ಮಾಡ್ತಾನೋ ಯಾರು ಮಾಡೋ, ಆ ದೇವರು ನನ್ನಲ್ಲಿ ನಿಂತು ದೇವತೆಗಳ ಮೂಲಕವಾಗಿ ಇದನ್ನ ಮಾಡ್ತಾನೆ. ದೇವತೆಗಳ ಹೆಸರು ಮರ್ತೋಯ್ತೀರಿ ಪರವಾಗಿಲ್ಲ, ದೇವತೆಗಳು ದ್ವಾರ ಈ ಕಾರ್ಯವನ್ನ ಮಾಡ್ತಾರೆ. ಇಷ್ಟು ತಿಳಿದ್ರೆ ಆಯ್ತು. ಸಂಕರ್ಷಣ ವಾಸುದೇವ ಮರ್ತೋಯ್ತೀರಿ ಪರವಾಗಿಲ್ಲ, ದೇವರು ಮಾಡ್ತಾ, ದೇವರ ಚಿಂತನೆ ಮುಖ್ಯ. ಆಮೇಲೆ ಯಾವ ದೇವರು ಯಾವ ದೇವತೆ ಇದು ನೆಕ್ಸ್ಟ್ ಹೋಗುತ್ತೆ. ಸೊ ನಾನೇ ಮಾಡ್ತೀನಿ ಅಂತ ಹೇಳೋದು, ಆಮೇಲೆ ಹೇಳ್ತಾರಲ್ಲ ಈ ಒಂದು ಹಿಂದೂ ಧರ್ಮಕ್ಕೇನೆ ಒಂದು ಶಾಪ ಜಾತಿಗಳು ಅಂತ, ಹಾಗೆಲ್ಲ ಹೇಳೋದಲ್ಲ. ಇದು 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 ಯಾವಾಗಿಂದ ಇರುವುದು, ಅವರವರು ಕೆಲಸಗಳನ್ನ ಮಾಡಿ ಮ್ಯೂಚುವಲಿ ಒಬ್ಬೊಬ್ಬರಿಗೆ ಒಂದು ಗೌರವನ್ನ ಕೊಟ್ಟು ಸಮಾಜ ಹಿತಕ್ಕಾಗಿಯೇ ಇದನ್ನ ಮಾಡಿದ್ದು. ಅವರವರ ಧರ್ಮ ಸುಕರ್ಮಗಳನ್ನ ಬಿಟ್ರೆ ಆವಾಗೆ ಬರೋದೇ ಪ್ರಾಬ್ಲಮ್ ಆಗತ್ತೆ. ಸರಿಯಾಗಿ ಮಾಡಿದ್ರೆ ಎಲ್ಲವೂ ಹಾಗೆ ದೇವರು ಈ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಇದು ನೀವು ಬ್ರಾಹ್ಮಣರು ಅದಕ್ಕೆ ಇದೆಲ್ಲ ಹೇಳ್ತೀವಿ ಅಂತಿಲ್ಲ. ಇದಕ್ಕೆ ವ್ಯಾಖ್ಯಾನಕಾರರೇ ಇದರಲ್ಲಿ 1-2 ಕೊಟ್ಟಿದ್ದಾರೆ, ಲೌಕಿಕವಾದ ವಿಷಯಗಳನ್ನು ಕೊಟ್ಟಿದ್ದಾರೆ. ಅವರು ಅಬ್ಸರ್ವೇಷನ್ ಮಹಾತ್ಮ ಗಾಂಧಿ ಅವರಲ್ಲಿ ಇರುವಂತ ಕೆಲವು ವಿಷಯಗಳು ಅವ್ರು ಹೇಳುವಾಗ ಅವರು ಇದನ್ನೇ ಹೇಳ್ತಾರೆ. ಅವ್ರು ಯಾರು ಬ್ರಾಹ್ಮಣರ? ಬ್ರಾಹ್ಮಣರಲ್ಲ, ಅವರು ವೈಶ್ಯರ ಏನೋ. ಸೊ ಅವರು ಹಾಗೆ ಹೇಳಿದ್ದಾರೆ, ಇದನ್ನ ಅಲ್ಲಗಳೆಯಬಾರದು. ಒಂದು ಜಾತಿಯಿಂದಲೇ ಪ್ರಾಬ್ಲಮ್ ಬಂತು ಸಮಾಜಕ್ಕೆ ಅಂತೆಲ್ಲ ಹಾಗೆಲ್ಲ ಹೇಳಬಾರದು ಅಂತ ಅವ್ರಿಗೆ ಹೇಳಿದ್ದಾರೆ. ವಿವೇಕಾನಂದರು ತುಂಬಾ ಪ್ರಸಿದ್ಧರಲ್ಲವ, ಅವರು ಬ್ರಾಹ್ಮಣರಲ್ಲ, ಕಾಯಸ್ಥರು ಅವರು. ಸೊ ಅವ್ರು ಅಂದ್ರೆ ಒಂದು ತರ ಶೂದ್ರ ಇನ್ ಬಿಟ್ವೀನ್ ಏನೋ ಬರುತ್ತೆ ಅಂಥದ್ದವರು. ಅವರು ಇದನ್ನೇ ಹೇಳಿದ್ದಾರೆ. ಮೇಲೆ ಇರುವವರನ್ನ ನಾವು ಕೆಳಕ್ಕೆ ಮಾಡುವುದು ಅದು ಧರ್ಮ ಆಗೋದು ಇಲ್ಲ. ಸಾಮರಸ್ಯ ಬೇಕು, ಎಲ್ಲದಲ್ಲಿನೂ ದೇವರಿದ್ದಾನೆ ಅಂತ ಅವರು ಈ ವಿಷಯವನ್ನೇ ಅವರು ಒತ್ತು ಕೊಟ್ಟು ಹೇಳಿದ್ದಾರೆ. ಸೊ ಆದ ಕಾರಣದಿಂದ ನಾವು ಆ ಪ್ರಕೃತಿಯಿಂದ ನಿರ್ಮಿತವಾದದ್ದು ವಿ ಕಾಂಟ್ ಎಸ್ಕೇಪ್ ಫ್ರಮ್ ಇಟ್ ಅಂತಾನೆ ಹೇಳಿದ್ದಾರೆ ಅವರು. ಆಚಾರ ವ್ಯವಹಾರಗಳನ್ನ ನಾವು ಅದಕ್ಕೆ ಗೌರವ ಕೊಡಬೇಕು ಅಂತ ಅವರು ಇದೇ ವಿಷಯವನ್ನೇ ಅವರು ಹೇಳಿದ್ದಾರೆ. ಸೊ ಇದು ಅಸ್ಪೃಶ್ಯ ವಿಷಯವೂ ಅಲ್ಲ, ಇವರು ಅಸ್ಪೃಶ್ಯರು ಆ ಥರದ್ದು ಅದು ಎಲ್ಲ. ಇವನ್ ನಮ್ಮ ದಿನ ಚರ್ಯೆಯಲ್ಲೇನು ಸ್ನಾನ ಮಾಡಿದವನು ಏನ್ ಮಾಡ್ತಾನೆ? ಸ್ನಾನ ಮಾಡದೇ ಇರುವಂತ ಶಿಷ್ಯನ್ ಮುಟ್ಕೊಳ್ತಾನ? ಇಲ್ಲ, ಬೇಡ, ದೂರ ಇರು ಅಂತ ಹೇಳ್ತಾನೆ. ಸೊ ಯಾವುದು ಬೇಸಿಕಲಿ ಕ್ಲೆನ್ಲಿನೆಸ್ ನಾವು ಕೆಲಸ ಮಾಡೋದು ಇದನ್ನ ಇಟ್ಟು ಮಾಡೋದು, ಇದನ್ನ ದುರುಪಯೋಗ ಮಾಡಿ ಜನರಲ್ಲಿ ಈ ಥರ ಒಂದು ಬಂದುಬಿಟ್ಟಿದೆ. ಇದು ದೇವರು ಮಾಡಿದ ವ್ಯವಸ್ಥೆ, ದೇವರ 4 ರೂಪದಿಂದ ನಿಂತು ಇದನ್ನ ಮಾಡಿದಾನದಿಗೆ ತತ್ತ ಜಾತಿ ಧರ್ಮ ಸುಕರ್ಮ ಅಂತ ಹೇಳಿದ್ದಾರೆ. ಅದಕ್ಕೆ ತಕ್ಕಂತ ಈ ಕರ್ಮಗಳನ್ನ ದೇವರು ಮಾಡಿದ್ದಾನೆ. ದೇವರ ಪ್ರೇರಣೆಯಿಂದ ಇದಾಗ್ತಾ, ದೇವರೇ ಪ್ರೇರಣೆ ಕೊಟ್ಟು, ಈ ದೇವತೆಗಳ ಮೂಲಕವಾಗ ಪ್ರೇರಣೆಯನ್ನ ಕೊಟ್ಟು ನಮಗೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಇದು ದೇವರು ಮಾಡಿಸ್ತಾನ ಅಂತ. ಇದು ಯಾಕೆ ರೀ ಅಂದ್ರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಏನು, ಸ್ವಕರ್ಮಣ ತಮ್ಮ ಅಭ್ಯರ್ಚಿತಂ ಸಿದ್ಧಿಂ ವಿಂದತಿ ಮಾನವ. ಕೊನೆಯಲ್ಲಿ 18th ಚಾಪ್ಟರ್ಲಿ ಹೇಳ್ತಾನೆ ಸ್ವಕರ್ಮಣ ಅಂತ ಹೇಳುವಾಗ ತಮ್ಮ ಕರ್ಮಗಳು ಯಾರ್ಯಾರಿಗೆ ಯಾವ ಸ್ಥಾನಮಾನ ಇರುತ್ತಲ್ಲ, ಒಬ್ಬೊಬ್ಬರಿಗೆ ಈವನ್ ಯಾವ ಒಂದು ಅಡ್ಮಿನಿಸ್ಟ್ರೇಷನ್ ಯಾವುದು ಕಂಪನಿ ಎಲ್ಲಿ ಹೋದ್ರೂ ಅವರವರಿಗೆ ಅಸೈನ್ಡ್ ಡ್ಯೂಟೀಸ್ ಇರುತ್ತಲ್ಲ, ಆಯಾ ಡ್ಯೂಟೀಸನ್ನೇ ಮಾಡಬೇಕು. ಆ ಥರನೇ ಇಲ್ಲಿ ದೇವರು ಹುಟ್ಟಿನಿಂದ ಕೊಟ್ಟಿರುವಂಥದ್ದನ್ನ ಅದನ್ನ ನಾವು ಮಾಡಬೇಕು. ಸ್ವಕರ್ಮಣ ತಮ್ ಅಭ್ಯರ್ಚ, ಚೆನ್ನಾಗಿ ದೇವರನ್ನ ಪೂಜೆ ಮಾಡಬೇಕು. ನಮಗೆ ವಿಹಿತ ರೀತಿಯಲ್ಲಿ ಆ ಕರ್ಮವನ್ನ ಮಾಡಿ ಸಿದ್ಧಿಂ ವಿಂದತಿ ಮಾನವ, ಸಿದ್ಧಿಯನ್ನ ಪಡಿತಾನೆ, ಸಿದ್ಧಿ ಆ ಒಂದು ಕೆಲಸದ ಮುಖ್ಯ ಫಲವನ್ನ ಪಡಿತಾನೆ ಅಂತ ದೇವರು ಹೇಳ್ತಾನ. ಸೊ ಅದಕ್ಕೆ ತತ್ತ ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಮಾಡಿಸುತ್ತ ಅಂದ್ರೆ ಇದು 2 ಅರ್ಥ. ಒಂದು ತಾನು ಮಾಡಿ ನೋಡ್ತೀವಿ ತಾನೇ ಮಾಡ್ತಾನ,
ದೇವರು ರಾಮ ಕೃಷ್ಣ ಅವತಾರದಲ್ಲಿ ಫಸ್ಟ್ ಅವನೇ ಮಾಡ್ತಾನೆ. ಕೃಷ್ಣನೇ ಹೇಳ್ತಾನಲ್ಲ, ನಾನು ಕರ್ಮ ಮಾಡ್ಬೇಕಾಗಿಲ್ಲ, ನನ್ಗೆ ಫಲ ಬೇಡ, ಏನು ಬೇಡ, ಇದ್ರನು ನಾನು ಮಾಡುತ್ತೀನಿ, ನಾನು ಮಾಡದೇ ಇದ್ರೆ ಯಾಕೆ? ದೇವರೇ ಹೇಳಿಕೊಡ್ಬೇಕು, ದೇವರೇ ಹಾಗೆ ಮಾಡಬೇಕು, ಹೇಗೆ ಇದು ತಿಳಿಸೋದು. ಯಜ್ಜ ಆಚರತಿ ಶ್ರೇಷ್ಠ ಅಂದ್ರೆ ದೇವರೇ ತೋರಿಸ್ಬೇಕು. ರಾಮಾಯಣದಲ್ಲೇನೋ ಅದು ನೋಡ್ತೀವಿ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಅಂತ ಅರುಣೋದಯದಲ್ಲಿ ನಿಂತು ಎದ್ದು ನೀನು ಸಂಧ್ಯಾ ವಂದನ ಮಾಡು ಅಂತ ವಿಶ್ವಾಮಿತ್ರನಿಗೆ ಆ ಪ್ರೇರಣೆಯನ್ನ ಕೊಟ್ಟವ್ರು ಯಾರು? ಅದು ಹೇಳಬೇಕು ಅಂತ ಇವನೇ ಒಳಗಿದ್ದು ಕೊಟ್ಟು, ಹೊರಗಿಂದ ಇವನೇ ಆ ಗುರುವಿನ ಮಾತು ಕೇಳಿದವನಂತೆ ಆಚರಣೆ ಮಾಡಿ ತೋರಿಸ್ತಾ ಇದ್ದಾನೆ ದೇವರು. ಸೊ ಹೀಗೆ ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು, ಮುಖ್ಯ ಅರ್ಥ ಏನು ಇಲ್ಲಿ ಅಂದ್ರೆ ಮಾಡಿ ಅಂದ್ರೆ ದೇವರು ಅವನೇ ಒಂದು ಬಿಂಬ ಪ್ರತಿಬಿಂಬ ಅಂತ ಹೇಳ್ತೀವಲ್ಲ, ಬಿಂಬ ಮಾಡಿದ್ರನೆ ಪ್ರತಿಬಿಂಬದಲ್ಲಿ ಪ್ರತಿಫಲನೆ ಆಗತ್ತೆ. ದೇವರು ಮಾಡಿಸಿದ್ರನೆ ದೇವರು ಪ್ರೇರಣೆ ಕೊಡಬೇಕು, ದೇವರು ಶಕ್ತಿ ನಮ್ಗೆ ಬುದ್ಧಿ ಕೊಡಬೇಕು, ನಮ್ಗೆ ಜ್ಞಾನ ಕೊಡಬೇಕು, ಪ್ರಯತ್ನ ಕೊಡಬೇಕು, ಆ ಕರ್ಮ ಮಾಡುವ ಇಚ್ಛೆಯನ್ನು ಕೊಡಬೇಕು. ದೇವರು ಕೊಟ್ಟು ಅವನು ನಿಂತು ಅವನೇ ಮಾಡಿಸಬೇಕು. ಅದಕ್ಕೆ ಮಾಡಿ ಬಿಕಾಸ್ ಮಾಡಿ ಅಂದ್ರೆ ಅವನು ಮಾಡಬೇಕು, ಅವನು ಬಿಂಬನಾಗೆ ಅವನು ಚಲಿಸಿದರನೇ ನಾವು ಚಲಿಸಲಿಕ್ಕೆ ಆಗತ್ತೆ, ಅವನು ತಿರುಗಿಸಿದರನೇ ನಾವು ತಿರುಗಲಿಕ್ಕೆ ಆಗತ್ತೆ. ಎಲ್ಲರೂ ರೈಟ್ ಫ್ರಮ್ ಲಕ್ಷ್ಮೀ ದೇವಿಯಿಂದ ಇದೇ ಕಥೆ. ಅವನು ಸ್ವತಂತ್ರ, ಉಳಿದವರೆಲ್ಲ ಅಸ್ವತಂತ್ರ ಪರಾಧೀನವಾದಂತ ಜೀವಗಳು ಲಕ್ಷ್ಮಿಯಿಂದ. ಅದಕ್ಕೆ ಮಾಡಿಸುತ್ತಾ ಅವನ ದೇವರೇ ಇದರಲ್ಲಿ ನಿಂತು ಅವನೇ ಇದನ್ನ ಮಾಡಿಸ್ತಾನ ಅಂತ ಹೇಳಿ ಕರ್ಮಗಳ ಮಾಡಿಸುತ್ತಾ ಚೇತನರ ಒಳಗೆ ಇದು ಈ ಒಂದು ಸಂಧಿಯಲ್ಲಿ ನೋಡಿದ್ದೀವಿ. ಒಳಗೆ ಇದ್ದು ಮಾಡುತ್ತಾ, ಒಳಗಿದ್ದು ಪ್ರೇರಣೆಯನ್ನ ಕೊಟ್ಟು, ಜ್ಞಾನವನ್ನ ಕೊಟ್ಟು, ಇಚ್ಛೆಯನ್ನ ಕೊಟ್ಟು, ಶಕ್ತಿ ಸಾಮರ್ಥ್ಯ ಕೈ ಕಾಲುಗಳಿಗೆಲ್ಲ ಕೊಟ್ಟು, ಹೊರಗಡೆ ಮಾಡ್ಲಿಕ್ಕೆ ಒಂದು ಆಕಾಶ ಇರ್ಲಕ್ಕೆ ಜಾಗ ಬೇಕಲ್ಲ, ಅದು ವಸ್ತುಗಳು ಬೇಕಲ್ಲ, ಇಂಟರಾಕ್ಟ್ ಮಾಡ್ಲಿಕ್ಕೆ ಜನಗಳು ಬೇಕಲ್ಲ, ಎಲ್ಲವೂ ಹೊರಗೇನೋ ಅವನಿರ್ತಾನೆ, ಒಳಗೆ ಹೊರಗೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಓತಪ್ರೋತ ಅಂತ. ಇದು ಹಿಂದೆನೂ ನೋಡಿದ್ದೀವಿ. ಓತಪ್ರೋತ ಅಂದ್ರೆ ಬಟ್ಟೆ ತಗೊಳ್ಳಿ, ಬಟ್ಟೆಯಲ್ಲಿ ಉದ್ದ ಅಡ್ಡ ನೂಲುಗಳೇ ಇರುತ್ತಲ್ಲ, ಅದು ವೀವ್ ಮಾಡುವಾಗ ಉದ್ದವಾಗಿ ಇದು ವೂಫ್ ಅಂಡ್ ವಾಫ್ ಅಂತ ಹೇಳ್ತಾರಲ್ಲ, ಉದ್ದ ದಾರಗಳು ಆಮೇಲೆ ಅಡ್ಡ ದಾರಗಳು ಎಲ್ಲ ಸೇರಿಸಿದ್ರೇ ಅದು ಬಟ್ಟೆ ಆಗತ್ತೆ. ಬಟ್ಟೆ ಏನು ಒಂದು ವಸ್ತ್ರ ಆಗತ್ತೆ. ಅಲ್ಲಿ ಎಲ್ಲ ಸೊ ಎಲ್ಲಿ ಇದೆ ದಾರಗಳು ಎಲ್ಲಿ ಇದೆ ಅಂತ ಎಲ್ಲಾ ಕಡೆನೂ ಇದೆ. ಸೊ ಹಾಗೇನೆ ದೇವರು ಒಳಗೆ ಹೊರಗೆ ಇದ್ದಾನೆ. ಒಳಗೆ ಅಂದ್ರೆ ಜೀವನ ಒಳಗೆ ಇದ್ದಾನೆ, ಜೀವನ ಒಳಗೆ ಮತ್ತು ಜೀವ ಬಂದ ಈ ದೇಹದಲ್ಲಿ ಇರುವಂತ ದೇವತೆಗಳು, ಇಲ್ಲೇ ದೈತ್ಯರು ಸಾಕಷ್ಟು ಜನ ಇದ್ದಾರೆ ಈ ದೇಹದಲ್ಲೇ. ಆ ದೈತ್ಯರನ್ನು ಇಟ್ಟು ಎಲ್ಲ ನಮ್ಗೆ ಫಿಸಿಕಲಿ ಏನೇನು ಕಾಣುತ್ತೋ, ಏನೇನು ಸಪ್ತಧಾತುಗಳು ಅಲ್ಲಿನೂ ಒಳಗೆ ಇರಬೇಕು, ಹೊರಗೆ ಇರಬೇಕು, ಜಾಗ ಕೊಡಬೇಕಲ್ಲ, ಅವಕಾಶ ಕೊಡಬೇಕು. ಇದು ಎಲ್ಲ ಮಾಡಕ್ ಹೊರಗೆ ಎಲ್ಲರಿಗಿನ ಆಪರ್ಚುನಿಟಿ, ಅವರವರ ಕರ್ಮ ಧರ್ಮಗಳನ್ನ ಮಾಡ್ಲಿಕ್ಕೆ ಸಮಾನವಾದ ಅವಕಾಶ ಕೊಡ್ತಾನೆ. ಬ್ರಾಹ್ಮಣ ನಿಮ್ಗೆ ಜಾಸ್ತಿ ನಾನು ಕೊಡ್ತೀನಿ ಅವಕಾಶ, ಇನ್ನೊಬ್ಬರಿಗೆ ನಾನು ಕೊಡಲ್ಲ, ಹಾಗೆ ಇಲ್ಲ ದೇವರು. ಆ ವೈಷಮ್ಯ ಮಾಡೋದಲ್ಲ, ಎಲ್ಲರಿಗೇನು, ಈವನ್ ದೈತ್ಯರಿಗೇನು, ಆಗಲೇ ಕಲಿಯುಗ ಅಂತ ಹೇಳ್ತೀವಲ್ಲ, ಅವರಿಗೇನೋ ಆಪರ್ಚುನಿಟಿ ಕೊಡ್ತಾನೆ, ಅವರವರ ಸಾಧನೆ ಮಾಡ್ಲಿಕ್ಕೆ ಆಪರ್ಚುನಿಟಿಯನ್ನು ಕೊಡ್ತಾನೆ ಅವನು. ಸೊ ಅದಕ್ಕೆ ಪ್ರೋತನಾಗಿದ್ದು ಎಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಗಳ ಕೊಡುತಿಹನು ಅಂತ. ಸೊ ಅವನೇನ್ ಮಾಡ್ತಾನೆ, ಎಲ್ಲರಿಗೇನು ಧರ್ಮಾರ್ಥ ಕಾಮ ಅಂದ್ರೆ ಅದೇ ಪುರುಷಾರ್ಥ ಅಂತ ಹೇಳ್ತೀವಲ್ಲ, ಏನು ಧರ್ಮ ಅರ್ಥ ಕಾಮ ಮೋಕ್ಷ, ಇದೇ ಪುರುಷಾರ್ಥ ಏನು ಅಂದ್ರೆ ಮೋಕ್ಷವೇ ಪುರುಷಾರ್ಥ. ಅಂದ್ರೆ ಪುರುಷಾರ್ಥ ಅಂದ್ರೆ ಪುರುಷರು ಬಯಸೋದು. ಏನು ಬಯಸ್ತೀವಿ ನಾವು ಬಯಸೋದು ಸುಖವೇ, ಯಾರೇ ಇರಲಿ ಸುಖ ಬಯಸ್ತೀವಿ. ಆ ಸುಖಕ್ಕಾಗಿ ಉಳಿದದೆಲ್ಲವೂ ಆಗತ್ತೆ. ಇಚ್ಛೆ ಇದು ನನಗೆ ಬೇಕು, ಯಾಕೆ ಅದು ಸಿಕ್ಕಿದ್ರೆ ನಾನು ಸುಖವಾಗಿರ್ತೀನಿ, ಅದಕ್ಕೆ ಸುಖಕ್ಕೇನೆ ನನಗೆ ದುಡ್ಡು ಬೇಕು, ಐ ವಾಂಟ್ ಲಾಟ್ಸ್ ಅಂಡ್ ಲಾಟ್ಸ್, ನನ್ ತುಂಬಾ ಬೇಕು, ಇನ್ನು ವೃದ್ಧಿ ಮಾಡಬೇಕು, ಮನೆ ತಗೋಬೇಕು, ಯಾವುದಕ್ಕೆ? ಸುಖಕ್ಕೇನೆ. ಧರ್ಮ ಅವರ ಧರ್ಮ ಅಂದ್ರೆ ಅನೇಕ ಅರ್ಥಗಳು ಉಂಟು. ಧರ್ಮ ಅಂದ್ರೆ ಅವರವರು ಮಾಡುವಂಥದ್ದು. ಇನ್ನೊಂದು ಧರ್ಮ ಅಂದ್ರೆ ದಾನ ಧರ್ಮ ಅಂತ ಹೇಳ್ತೀವಿ.
ಅದು ಧರ್ಮ. ಇದು ಮಾಡೋ ಗ್ರಹಣ ಇವತ್ತು ಇದೆಲ್ಲ ಧರ್ಮ, ಇದೆಲ್ಲ ನೀವು ದಾನ ಮಾಡಿ. ಯಾಕೆ ಮಾಡ್ತೀರಿ ನೀವು? ಪಾಪ ಎಲ್ಲ ಹೋಗತ್ತೀರಿ, ಪಾಪ ನಮ್ಮ ಪೀಡಿಸ್ತಾ ಇರುತ್ತೆ, ನಮ್ಮ ದುಃಖಕ್ಕೆ ನಮ್ಮ ಸುಖಕ್ಕೆ ಅಡ್ಡಿಯಾಗಿದೆ. ಅದಕ್ಕೆ ಯಾಕೆ ದುಃಖ ಹೋಗಬೇಕು, ಸುಖ ಬರಬೇಕು, ಅದಕ್ಕೇನೆ ಮಾಡೋದು. ಸೊ ಕೊನೆಯಲ್ಲಿ ಮಾಡುವ ಪುರುಷಾರ್ಥ ಏನಂದ್ರೆ ಸುಖವೇ. ಅದಕ್ಕಾಗಿ ಫಾರ್ ದಟ್ ಸೇಕ್ ಧರ್ಮ, ಅರ್ಥ, ಕಾಮ ಎಲ್ಲವೂ ಆಗತ್ತೆ. ಸೊ ನಿಜವಾದ ಪುರುಷಾರ್ಥ ಸುಖವೇ ಆಗತ್ತೆ. ಅದು ಸಿಕ್ಕಲಿಕ್ಕೆ ಬೇಕಾದ ಧರ್ಮಾದಿಗಳನ್ನ ಸಂಪ್ರೀತಿಯಲ್ಲಿ ಧರ್ಮ, ಅರ್ಥ, ಕಾಮಾದಿಗಳ ನಮಗೆ ಈ ಥಾಟ್ಸ್, ಇದು ಧರ್ಮ, ಇದು ನಾವು ಮಾಡಬೇಕು, ದಿಸ್ ಇಸ್ ಮೈ ಡ್ಯೂಟಿ, ಐ ಹ್ಯಾವ್ ಟು ಡೂ ಇಟ್ ಅಂತ ಹೇಳ್ತೀವಿ. ಇನ್ನೊಬ್ರು ಕೆಲವರು ಐ ಡೋಂಟ್ ವಾಂಟ್ ಟು ಡೂ ಇಟ್. ಸೊ ಕೊಡುವವನು ಅವನೇ, ತೆಗೆಯುವವನು ಅವನೇ ಇದ್ದಾನೆ, ಹೀಗೆ ಅವನು ಮಾಡ್ತಾನೆ. ಸೊ ಒಂದೊಂದರಲ್ಲಿ ಧರ್ಮ ಅಧರ್ಮ ಬುದ್ಧಿಗಳನ್ನ ಕೊಡೋದು, ಆಮೇಲೆ ಕಾಮನೆಗೆ, ಒಳ್ಳೆ ಕಾಮನೆ ಕೆಟ್ಟ ಕಾಮನೆಗಳು ಕೊಡೋದು. ಸೊ ಧರ್ಮ, ಅರ್ಥ ಅಂದ್ರೆ ಆ ಒಂದು ನಮಗೆ ಬರುವಂತ ಧರ್ಮ ಬುದ್ಧಿಯಿಂದ ನಾವು ಗಳಿಸುವ ಆ ಸಂಪತ್ತುಗಳು, ಅದು ಅರ್ಥ ಆಗತ್ತೆ. ಸೊ ಸಂಪತ್ತು ಏನ್ ಸಂಪತ್ತು? ನಮ್ಗೆ ಸಂಪತ್ತು ಲೌಕಿಕ ದ್ರವ್ಯಾದಿ ಸಂಪತ್ತುಗಳು ಇರಬಹುದು, ಅಥವಾ ಸಂಪತ್ತು ದೈವಿ ಸಂಪತ್ತು ಅಂತಾನೆ ಹೇಳ್ತೀವಿ, ದೇವರಲ್ಲಿ ಭಕ್ತಿ, ಜ್ಞಾನ ಇತ್ಯಾದಿಗಳು. ಅದು ಅರ್ಥವೇ ಆಗತ್ತೆ. ಅದು ವಿತ್ತ ಅಂದ್ರೆ ಸಂಪತ್ತು ಎರಡೂ ಇರ್ಬೋದು. ದೈವಿ ಸಂಪತ್ತು ಇರ್ಬೋದು, ಲೌಕಿಕ ಸಂಪತ್ತು, ಲೌಕಿಕ ಸಂಪತ್ತು ದೈವಿ ಸಂಪತ್ತು ಎರಡೂ ಸೇರಿಸಿ ಬರ್ಬೋದು. ಸೊ ಹೀಗೆ ಧರ್ಮ ಅಂದ್ರೆ ನಿವೃತ್ತ ಧರ್ಮ. ಧರ್ಮ ಏನು? ದೇವರನ್ನೇ ಬಯಸುವುದು, ಅದು ಧರ್ಮ ಆಗತ್ತೆ. ಸೊ ಹೀಗೆ ಶ್ರವಣ ಮಾಡೋದು, ಶ್ರವಣ ಕೀರ್ತನ ಎಲ್ಲ ಧರ್ಮದಲ್ಲಿ ಅನೇಕ ರೀತಿಯ ಧರ್ಮ ಇದೆ. ಬಿಗ್ ಅಂಬ್ರೆಲ್ಲ ನಮ್ಗೆ ಅನೇಕ ಧರ್ಮಗಳಿದೆ. ಮನುಷ್ಯ ಧರ್ಮ, ವೈಷ್ಣವ ಧರ್ಮ, ಸ್ತ್ರೀ ಧರ್ಮ, ಪುರುಷ ಧರ್ಮ ಎಲ್ಲವೂ ಬರುತ್ತೆ. ಒಂದೊಂದರಲ್ಲಿನೂ ಧರ್ಮ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ಧರ್ಮ, ಅನೇಕ ಧರ್ಮಗಳಿದೆ. ಧರ್ಮ ಇಸ್ ಅ ಬಿಗ್ ಅಂಬ್ರೆಲ್ಲ. ಅದರಲ್ಲಿ ವೇರಿಯಸ್ ಸೆಕ್ಷನ್ಸ್, ಒಬ್ಬೊಬ್ಬರು ಯಾರು ಎಲ್ಲೆಲ್ಲಿ ಇರ್ತಾರ, ಸ್ಟೂಡೆಂಟ್ ಆಗಿದ್ರು ಅವರ ಧರ್ಮ, ಶಿಷ್ಯನ ಧರ್ಮ, ಗುರುವಿನ ಧರ್ಮ, ಅನೇಕ ರೀತಿಯಿಂದ ಡಿಪೆಂಡಿಂಗ್ ಆನ್ ಯುವರ್ ಸ್ಟೇಷನ್ ಇದು ಆಗತ್ತೆ. ಧರ್ಮಾರ್ಥಕ ಸಂಪ್ರೀತಿಯಿಂದ ಕೊಡ್ತಿಪ್ಪ ಅಂತ ಇಲ್ಲಿ ಹೇಳ್ತಾರಂಬಲ್ಲಿ. ಕೃಷ್ಣಾರ್ಪಣಮಸ್ತು. ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬಾ ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ಎಲ್ಲರಿಗೇನು ಉಗಾದಿಯ ಶುಭಾಶಯಗಳು.